ಹಾಯ್ ಎವ್ರಿವನ್. ಇವತ್ತು ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ದಾರೆ. 42 ವರ್ಷದ ಫೀಮೇಲ್ ಪೇಷಂಟು. ಅವರಿಗೆ ಒಂದು 2 ವರ್ಷದಿಂದ ಲೆಫ್ಟ್ ತಂಬಲ್ಲಿ ಪೇಯ್ನ್ ಬರ್ತಾ ಇದೆ. ಅದಕ್ಕೆ ಅವರು ಫಸ್ಟ್ ಎಕ್ಸ್ರೇ ಮಾಡಿಸಿದ್ರು. ಎಕ್ಸ್ರೇಯಲ್ಲಿ ಸ್ಮಾಲ್ ಲೈಟಿಕ್ ಲೀಷನ್ ಇತ್ತು. ಆಮೇಲೆ MRI ಮಾಡಿಸಿದ್ರು. MRI ಕೂಡ ಕ್ಲಿಯರ್ ಡಯಾಗ್ನೋಸಿಸ್ ಇರಲಿಲ್ಲ. ಅದರಲ್ಲಿ ಜಸ್ಟ್ ಆಕ್ರೋ ಆಸ್ಟಿಯೋಲೈಸಿಸ್ ಅಂತ ಮೆನ್ಷನ್ ಆಗಿದೆ ಅಷ್ಟೇ. ಬಟ್ ಪೇಷಂಟ್ ಹ್ಯಾಡ್ ಕ್ಲಿಯರ್ ಹಿಸ್ಟ್ರಿ ಆಫ್ ಕೋಲ್ಡ್ ಸೆನ್ಸಿಟಿವಿಟಿ ಮತ್ತು ಪಿನ್ ಪಾಯಿಂಟ್ ಟೆಂಡರ್ನೆಸ್ ಇದೆ. ಇದರಲ್ಲಿ ನೀವು ನೋಡ್ಬೋದು, ನಾವಿಲ್ಲಿ ಲೋವಿಸ್ ಪಿನ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಪಾಯಿಂಟ್ ಟೆಂಡರ್ನೆಸ್ ಮಾಡಿದಾಗ ಪೇಷಂಟಿಗೆ ಅಲ್ಲಿ ಶಾರ್ಪ್ ಶೂಟಿಂಗ್ ಪೇಯ್ನ್ ಇರುತ್ತೆ, ಆಯಿತಾ. ಇದಕ್ಕೆ ನಾವು ಗ್ಲಾಮಸ್ ಟ್ಯೂಮರ್ ಅಂತ ಹೇಳ್ತೀವಿ. ಮೆಜಾರಿಟಿ ಆಫ್ ದಿ ಟೈಮ್ಸ್ ಇಟ್ಸ್ ಪ್ಯೂರ್ಲಿ ಎ ಕ್ಲಿನಿಕಲ್ ಡಯಾಗ್ನೋಸಿಸ್, ಆಯಿತಾ. ಇದರಲ್ಲಿ ನಾವು ಪೇಷಂಟನ್ನು ಎಕ್ಸಾಮಿನೇಷನ್ ಮಾಡ್ತಾ ಇರೋದು ನೀವು ನೋಡ್ಬೋದು. ಹಾಗೆ ಪೇಷಂಟಿಗೆ ಕ್ಲಿಯರ್ ಹಿಸ್ಟ್ರಿ ಕೊಡ್ತಾರೆ. ಪೇಷಂಟ್ ನಿಮಗೆ ಒಂದು ಕೋಲ್ಡ್ ಟಚ್ ಮಾಡಿದಾಗ ತುಂಬ ಪೇಯ್ನ್ ಆಗುತ್ತೆ, ಮತ್ತು ಹಾಟ್ ಅಪ್ಲೈ ಮಾಡಿದಾಗ ಅವರಿಗೆ ರಿಲೀಫ್ ಆಗುತ್ತೆ. ಹಾಗೆ ಆ ಒಂದು ಪಾಯಿಂಟಲ್ಲಿ ಪೇಯ್ನ್ ಇರುತ್ತೆ, ಎಸ್ಪೆಷಲಿ ಎಟ್ ದ ನೈಲ್ ಬೆಡ್ ಲೆವೆಲ್, ಆಯಿತಾ. ಇದನ್ನು ನಾವು ಗ್ಲಾಮಸ್ ಟ್ಯೂಮರ್ ಅಂತ ಹೇಳ್ತೀವಿ. ಗ್ಲಾಮಸ್ ಟ್ಯೂಮರ್ ಅನ್ನೋದು ಒಂದು ಬಿನೈನ್ ವ್ಯಾಸ್ಕ್ಯುಲರ್ ಟ್ಯೂಮರ್ ಆಗಿರುತ್ತೆ, ಆಯಿತಾ. ಆ ಗ್ಲಾಮಸ್ ಅಂತ ಹೇಳಿದ್ರೆ ಅದು ಒಂದು ಸ್ಟ್ರಕ್ಚರ್ಸು ನಮ್ಮದು ಬಾಡಿ ಥರ್ಮೋ ರೆಗ್ಯುಲೇಷನ್ ಮಾಡುತ್ತೆ ಆ ಲೆವೆಲಲ್ಲಿ, ಫಿಂಗರ್ಸ್ ಲೆವೆಲಲ್ಲಿ, ಆಯಿತಾ. ಅದರಲ್ಲಿ ಈ ಲೀಷನ್ ಆದಾಗ ಅವರಿಗೆ ಈ ಥರ ತೊಂದರೆ ಬರುತ್ತೆ. ಮೇಯ್ನಾಗಿ ಶಾರ್ಪ್ ಪೇಯ್ನ್ ಇರುತ್ತೆ. ಅದು ನಾವು MRI ಮಾಡಿದಾಗ ಕೆಲವೊಂದು ಸಲ ಅದು ಕ್ಲಿಯರ್ ಡಯಾಗ್ನೋಸಿಸ್ ಈ ಥರ ಗ್ಲಾಮಸ್ ಟ್ಯೂಮರ್ ಲೀಷನ್ ಆದಾಗ ಯಾವುದೇ ಒಂದು ಮೆಡಿಸಿನ್ ಟ್ರೀಟ್ಮೆಂಟ್ ಅದಕ್ಕೆ ವರ್ಕ್ ಆಗಲ್ಲ. ಆ ಸ್ಮಾಲ್ ಲೀಷನ್ ಏನಿರುತ್ತೆ ಅದನ್ನು ನಾವು ಎಕ್ಸಸೈಸ್ ಮಾಡಬೇಕಾಗುತ್ತೆ.